ಈಗ ಎಲ್ಲಿ ಬಂದಿದ್ದೀವಿ ಅಂದರೆ ನಾವು ಬೆಳ್ಳಂಗಿರಿ. ಅವನ ತಲೆ ಮೇಲೆ ನಗರ ಹಾವಿನ ಸರಮಾಲೆ. ಇವಾಗ ನಾವು ಸಮುದ್ರದ ಮಟ್ಟದಿಂದ 6000 ಅಡಿ ಮೇಲಿದ್ದೀವಿ. ಆ ಶಿವಪ್ಪನ ಕೈಲಾಸಕ್ಕೆ ಬಂದಿದ್ದೀವಿ. ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ವಿಭೂತಿ ಸಾಲು. ಯಾರೋ ಅವನ್ ಯಾರೋ ಜೋಗಯ್ಯ ಜೋಗಯ್ಯ. ಸುಂದರವಾದ ಬ್ಯೂಟಿಫುಲ್ ಆದ ಒಂದು ವ್ಯೂ ಸಿಗುತ್ತೆ, ತೋರಿಸಿ ನೋಡಿ ಹೆಂಗಿದೆ. ಗಂಗೆಯ ಅವನ ತಲೆ ಮೇಲೆ ನಗರ ಹಾವೆ ಸರಮಾಲೆ. ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ವಿಭೂತಿ ಸಾಲು. ಯಾರೋ ಅವನ್ ಯಾರೋ ಜೋಗಯ್ಯ. ಆ ಬೆಟ್ಟ ಹತ್ತಕ್ಕೆ ನಾವು ಇಷ್ಟು ದೂರ ಕಷ್ಟಪಟ್ಟು ಬಂದಿರೋದು ನೋಡಿ. ಆ ಬೆಟ್ಟ ಎಷ್ಟು ಗಂಭೀರವಾಗಿ ನಿಂತೈತಂತ. ಹಾಯ್ ಗಾಯ್ಸ್, ವೆಲ್ಕಮ್ ಟು FS ವ್ಲಾಗ್. ಅಕ್ಕ ತಂಗಿ ಅನ್ನೋದು ಬಂದಿರಲ್ಲ, ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ನನ್ನ ಫಸ್ಟ್ ವ್ಲಾಗು. ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲಲ್ಲಿ ಜಾಸ್ತಿ ಟ್ರೆಕ್ಕಿಂಗ್ ವೀಡಿಯೋಸ್ ಮಾತ್ರನೇ ಬರೋದು. ಯಾವ ಥರ ಅಂದರೆ ತುಂಬ ಅಡ್ವೆಂಚರ್ ಆಗಿರೋದು, ಫ್ಯಾಮಿಲೀಸ್ ಎತ್ತುವಂಥದ್ದು, ಕಪಲ್ಸ್ ಎತ್ತುವಂಥದ್ದು, ಎಲ್ಲ ಥರ ಟ್ರೆಕ್ಕಿಂಗ್ ವೀಡಿಯೋಸು ಬರುತ್ತೆ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ. ಓಕೆ, ಮಿಕ್ಕಿದೆಲ್ಲ ವ್ಲಾಗಲ್ಲಿ ಮಾತಾಡ್ತೀನಿ. ನಿಮ್ಮ ಪರ್ಸ್ನಲ್ ಕೆಲಸಗಳೇನಾದ್ರು ಇದ್ದರೆ ಎಲ್ಲ ಮುಗಿಸ್ಕೊಂಡು ಒಂದು ಹೆಡ್ಫೋನ್ ಎತ್ಕೊಂಡು ಬನ್ನಿ ನನ್ನ ಜೊತೆ ಹೊರಡೋಣ. ನೀವು ವೆಲ್ಲಂಗಿರಿಗೆ ಬರಬೇಕಂದ್ರೆ ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ಸೇಲಂ ಬಸ್ ಹತ್ತಿ. ಟಿಕೆಟು ಒಬ್ರಿಗೆ 235 ರೂಪಾಯಿ ಇರುತ್ತೆ. 4 ಅವರ್ ಜರ್ನಿ ಇಲ್ಲಿಂದ ಸೇಲಂಗೆ. ಬಸ್ ಸ್ಟ್ಯಾಂಡ್ ರೀಚ್ ಆಗಿದ ತಕ್ಷಣ ಕೊಯಂಬತ್ತೂರು ಬಸ್ ಎಲ್ಲಿರುತ್ತೆ ಅಂತ ನೋಡೋದು ಕೂತ್ಕೊಳ್ಳಿ. ಸೇಲಮಿಂದ ಕೊಯಂಬತ್ತೂರಿಗೆ ಒಬ್ರಿಗೆ ಟಿಕೆಟು 155 ರೂಪಾಯಿ ಇರುತ್ತೆ. 3 ಅವರ್ ಜರ್ನಿ, ನಿದ್ದೆ ಮಾಡ್ಕೊಂಡೆ ಹೋಗ್ಬೋದು ನೀವು ಆರಾಮಾಗಿ. ಕೊಯಂಬತ್ತೂರು ರೀಚ್ ಆಗಿದ ತಕ್ಷಣ ಪೂಂಡಿ ಬಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ. ಆ ಬಸ್ ಹತ್ತು ಕೂತ್ಕೊಳ್ಳಿ. ಒಬ್ರಿಗೆ ಟಿಕೆಟು 60 ರೂಪಾಯಿ ಇರುತ್ತೆ. ಡೈರೆಕ್ಟ್ ವೆಲ್ಲಂಗಿರಿ ಹತ್ರನೇ ಹೋಗ್ಬಿಡ್ತಾರೆ. 1 ಅವರ್ ಜರ್ನಿ. 1 ಅವರ್ ಹೋಗೋದೇ ಗೊತ್ತಾಗಲ್ಲ, ಯಾಕಂದರೆ ಗಿಡ ಮರಗಳೆಲ್ಲ ನೋಡೋಕ್ಕೆ ಅಷ್ಟು ಸುಂದರವಾಗಿರುತ್ತೆ. ಬೈಕಲ್ಲಿ ಕಾರಲ್ಲಿ ಬರೋರೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಪಾರ್ಕಿಂಗ್ ಜಾಗ ತುಂಬ ದೊಡ್ಡದಾಗೂ ಇರುತ್ತೆ ಮತ್ತು ಸೇಫಾಗೂ ಇರುತ್ತೆ. ನಿಮ್ಮ ಬೆಟ್ಟ ಹತ್ಬಿಟ್ಟು ಬರೋ ಗಂಟ. FS ವ್ಲಾಗ್. ಈಗ ಎಲ್ಲಿ ಬಂದಿದ್ದೀವಿ ಅಂದರೆ ನಾವು ಬೆಳ್ಳಂಗಿರಿ ಮೌಂಟನ್ಗೆ ಬಂದಿರೋದು. ನೋಡೋಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಸ್ಕಿಪ್ ಮಾಡಿದೆ ನೋಡಿ. ಓಕೆ, ವೆಲ್ಲಂಗಿರಿ ಎಂಟ್ರೆನ್ಸಲ್ಲೇ ನಿಮ್ಗೆ ಏನೇನು ಥಿಂಗ್ಸ್ ಬೇಕೋ ಎಲ್ಲ ಸಿಗುತ್ತೆ. ಬೆಟ್ಟ ಹತ್ಬೇಕಾಗಿರೋರು ಮೇಯ್ನಾಗಿ ಏನು ತೊಗೋಬೇಕಂದ್ರೆ ಕುಡಿಯೋಕ್ಕೆ ನೀರು ಮತ್ತು ಎನರ್ಜಿಗೆ ಗ್ಲೂಕೋಸ್ ತೊಗೊಬಿಡಿ. ಇವಾಗ ನಾವು ಹತ್ತುತ್ತರ ಬೆಟ್ಟ ಎಷ್ಟು ಎತ್ತರ ಇದೆ ಅಂದರೆ ಸಮುದ್ರದ ಮಟ್ಟದಿಂದ 6000 ಅಡಿ ಮೇಲಿದೆ. ಈ ಬೆಟ್ಟ ಹತ್ಬಿಟ್ಟು ಮೇಲೆ ಶಿವಪ್ಪನ ದರ್ಶನ ಮಾಡಿದ್ರೆ ಆ ಕೈಲಾಸ ಬೆಟ್ಟನೇ ಎತ್ತಿ ಶಿವಪ್ಪನ ದರ್ಶನ ಮಾಡೋದಕ್ಕೆ ಸಮ ಅಂತ ಅದೆಷ್ಟೋ ಕೋಟ್ಯಾಂತರ ಜನ ನಂಬ್ತವ್ರೆ. ಮತ್ತು ಈ ಬೆಟ್ಟ ಹತ್ಕೊಂಡು ಹೋಗೋ ಭಕ್ತರಿಗೆ ಯಾರಿಗಾರು ಒಬ್ರಿಗೆ ಹೊಟ್ಟೆ ತುಂಬಿಸಿದ್ರೆ ಆ ಕೈಲಾಸದಲ್ಲಿ 1000 ಜನಕ್ಕೆ ಅನ್ನದಾನ ಮಾಡಿರೋದಕ್ಕೆ ಸಮ ಅಂತಲೂ ನಂಬ್ತವ್ರೆ. ಅಂಥ ಅದ್ಭುತವಾದ ಜಾಗಕ್ಕೆ ನಾವು ಬಂದಿರೋದು. ಬನ್ನಿ, ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನನ ನೋಡ್ಕೊಂಡು ಹಂಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೆಟ್ಟ ಹತ್ತಿ ಬಂದಿರೋರಿಗೆಲ್ಲ ರೆಸ್ಟ್ ಮಾಡೋಕ್ಕೆ ಇಲ್ಲಿ ಜಾಗ ಇರುತ್ತೆ ತುಂಬ ದೊಡ್ಡದಾಗೆ. ಬೆಟ್ಟ ಹತ್ತಿ ಬಂದು ಸುಸ್ತಾಗಿರುತ್ತಲ್ಲ, ಅವರೆಲ್ಲ ಇಲ್ಲೇ ಮಲ್ಕೊಂಡಿರ್ತಾರೆ. ನೀವು ಫ್ಯಾಮಿಲೀಸ್ ಬಂದ್ರೂ ಅಷ್ಟೇ, ಅಮ್ಮ ಅಜ್ಜಿ ತಾತ ಯಾರು ಇದ್ದರೆ ಎಲ್ಲ ಇಲ್ಲೇ ಬಿಟ್ಬಿಟ್ಟು ನೀವು ಬೆಟ್ಟ ಹತ್ಬಿಟ್ಟು ಬರ್ಬೋದು. 3 ಟೈಮು ಅನ್ನದಾನ ಕೊಡ್ತಾರೆ. ಊಟಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಗೈಸ್, ಇವಾಗ ವೆಲ್ಲಂಗಿರಿ ಟ್ರೆಕ್ಕಿಂಗ್ ಸ್ಟಾರ್ಟಿಂಗಲ್ಲಿ ಇದ್ದೀವಿ. ಬನ್ನಿ, ಕೆಳಗಡೆ ಇರೋ ವೆಲ್ಲಂಗಿರಿ ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಆಮೇಲೆ ಮುಖ್ಯವಾದದ್ದು ಏನು ಬೇಕಂದರೆ ಆ ಕೋಲ್ ಮಾತ್ರ ಮರಿಬೇಡಿ. ಕೆಳಗಡೆ 30 ರೂಪಾಯಿ ಕೊಟ್ಟು ಮಾಡ್ತಿರ್ತಾರೆ. ಇಲ್ಲಾಂದರೆ ಬೆಟ್ಟ ಹತ್ಬಿಟ್ಟು ಬರೋರು ಸೈಡಲ್ಲಿ ಬಿಸಾಕಿರ್ತಾರೆ. ಅದರಲ್ಲಿ ಯಾವ್ದಾದ್ರು ನೋಡ್ಬಿಟ್ಟು ಒಂದು ಚೆನ್ನಾಗಿರೋದು ಎತ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಈ ಬೆಟ್ಟ ಹತ್ತಕ್ಕೆ 3ನೇ ಕೈಯಾಗೆ ಯೂಸ್ ಆಗುತ್ತೆ ಆ ಕೋಲ್ ನಿಮಗೆ. ಫಸ್ಟ್ನೇ ಬೆಟ್ಟನ ಹತ್ತಕ್ಕೆ ತುಂಬ ಕಷ್ಟ. ಒಂದು 80 ಡಿಗ್ರಿ ಇರುತ್ತೆ. ನೋಡ್ಕೊಂಡು ನಿಧಾನಕ್ಕೆ ಹತ್ತಿರಿ. ಫಸ್ಟ್ನೇ ಬೆಟ್ಟ ಮಾತ್ರ ಯಾರು ಫಾಸ್ಟಾಗಿ ಹತ್ತಕ್ಕೆ ಹೋಗಬೇಡಿ. ಗೈಸ್, ಇಲ್ಲಿ ಒಂದು 20-30 ಮೆಟ್ಲು ಹತ್ತಿದ ತಕ್ಷಣವೇ ಈ ಶಿವನದು ಧ್ಯಾನ ಮಾಡೋ ಒಂದು ಜಾಗ ಸಿಗುತ್ತೆ. ಇದೆಷ್ಟೊಂದು ಜನ ನೋಡದೆ ಹೋಗ್ತಾರೆ. ಒಂದು ಚಿಕ್ಕ ಗುಹೆ ಥರ. ಬನ್ನಿ, ದರ್ಶನ ಮಾಡ್ಬಿಟ್ಟು ಹೋಗೋಣ ಶಿವಪ್ಪನ. ಇದು ಚಿಕ್ಕ ಗುಹೆನೆ. ಹಂಗೆ ಆ ಲಿಂಗದಲ್ಲಿ ಶಿವನ ಮುಖ ಹಂಗೆ ಕಾಣುತ್ತದೆ. ಗೈಸ್, ಹಂಗೆ ಬನ್ನಿ.
ಹೋಗೋಣ ನೆಕ್ಸ್ಟು ಚಿಕ್ಕ ಗುಹೆ. ಗೈಸ್ ನಿಮ್ಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ, ಒಂದು 80 ಡಿಗ್ರಿ 70 ಡಿಗ್ರಿ ಯಾರು ಇರ್ಬೋದು. ಗೈಸ್ ಸೀರಿಯಸ್ ಫಸ್ಟ್ನೇ ಬೆಟ್ಟ ಹತ್ತಕ್ಕೆ ಮಾತ್ರ ತುಂಬ ಕಷ್ಟ, ತುಂಬ ಎತ್ತರ ಐತೆ ಫಸ್ಟ್ನೇ ಬೆಟ್ಟ ಹತ್ತಕ್ಕಂತೂ ಕಷ್ಟ ನೋಡಿ. ಹಿಂಗೂ ಕಷ್ಟಪಟ್ಟು ಹತ್ತುತ್ತಾ ಇದ್ದೀನಿ. ಓಕೆ, ಹಂಗೆ ಹೋಯ್ತಾ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಬೆಟ್ಟ ಒಂದು ಹಿಂಗೆ ಒಂದು 200 ಸ್ಟೆಪ್ಸ್ ಹತ್ತಿದ ತಕ್ಷಣ ಒಂದು ಒಳ್ಳೆಯ ವ್ಯೂ ಸಿಗುತ್ತೆ ನಿಮ್ಗೆ ನೋಡಿ. ಇನ್ನು ಮೇಲೆ ಹೋಯ್ತಾ ಇನ್ನು ಭಯಂಕರವಾಗಿರುತ್ತೆ ಗೈಸ್. ಯಾರು ಸ್ಕಿಪ್ ಮಾಡಿದೆ ನೋಡಿ. ಓಕೆ ಬನ್ನಿ ಗೈಸ್, ನೋಡಿದ್ರೆ ಹೆಂಗೆ ಇಳಿತವ್ರೆ. ಇಳಿಯೋರ್ಗೆ ಹಿಂಗೆ ಅಂದರೆ ನಾವು ಹತ್ತೋರು ನಮ್ಗೆ ಹೆಂಗಿರುತ್ತೆ ಗೈಸ್. ಫೈನಲಿ ನಾವು ಬೆಟ್ಟ ರೀಚ್ ಆದ್ವಿ. ಅಲ್ಲೈತೆ ನೋಡಿ ಗಣಪತಿ ದೇವಸ್ಥಾನ. ಅಲ್ಲಿ ಬಂದರೆ ಫಸ್ಟ್ನೇ ಬೆಟ್ಟ ಕಂಪ್ಲೀಟ್ ಮಾಡಿದ್ರಿ ಅಂತ ನೀವು. ಫಸ್ಟ್ನೇ ಬೆಟ್ಟ ಮಾತ್ರ ತುಂಬ ಕಷ್ಟ ಹತ್ತಕ್ಕೆ. ಮೀಟರ್ ಬೇಕು, ಮೀಟರ್ ಫಸ್ಟ್ನೇ ಬೆಟ್ಟ ಹತ್ತಕ್ಕೆ ಮೀಟ್ರ್ ಬೇಕು ಅಂತಾರಲ್ಲ, ಇರಬೇಕು, ಇದ್ರೇನೆ ಹತ್ತಕ್ಕಾಗೋದು, ಇಲ್ಲಾಂದರೆ ಹತ್ತಕ್ಕೆ ಹೆವಿ ಕಷ್ಟ. ಓಕೆ ಗೈಸ್ ಬನ್ನಿ ಹೋಗಿ ಗಣಪತಿ ದರ್ಶನ ಮಾಡ್ಕೊಂಡಿದ್ದೇವ್ರನ್ನ ಬೆಟ್ಟ ಹತ್ತಿ ಸ್ಟಾರ್ಟ್ ಮಾಡಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीत. ಫಸ್ಟ್ನೇ ಬೆಟ್ಟ ಮುಗ್ದು ಸೆಕೆಂಡ್ನೇ ಬೆಟ್ಟ ಸ್ಟಾರ್ಟಿಂಗಲ್ಲಿದ್ದೀವಿ. ಒಂದು ಸ್ವಲ್ಪ ದೂರ ಹಿಂಗೆ ಹೋಗುತ್ತೆ ಫ್ಲ್ಯಾಟಾಗಿ, ಆಮೇಲೆ ತಿರ್ಗಾ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಆದರೆ ಫಸ್ಟ್ನೇ ಬೆಟ್ಟ ಮಾತ್ರ ಹತ್ತಕ್ಕೆ ತುಂಬ ಕಷ್ಟ. ನೀವು ನಿಧಾನಕ್ಕೆ ಹತ್ಕೊಬನ್ನಿ, ಏನು ಪರವಾಗಿಲ್ಲ, ಫಾಸ್ಟಾಗಿ ಮಾತ್ರ ಹತ್ತಕ್ಕೆ ಹೋಗಬೇಡಿ. ಗೈಸ್ ಇಲ್ಲಿಗೆ 2ನೇ ಬೆಟ್ಟ ಮುಕ್ತಾಯಗೊಳ್ಳುತ್ತದೆ. ಇದು 3ನೇ ಬೆಟ್ಟ ಸ್ಟಾರ್ಟಿಂಗ್ ಅಂತಾರೆ, ಒಳಕುಪ್ಪಾರೆ ಅಂತೆ. ಇದು ಜಾರುತ್ತೆ ಬಂಡೆ ಎಲ್ಲ, ಮಳೆ ಬಂದಾಗ ಜಾರ್ತೈತೆ ತುಂಬ. ಅವಾಗ ಅದಕ್ಕೆ ಹಂಗೆ ಇಕ್ಕೋರೆ. ಬನ್ನಿ ಹೊರಡೋಣ. ನಿಜ ಜಾರುತ್ತೆ. ವಿಡಿಯೋ ಎಲ್ಲ ಹಿಡ್ಕೊಂಡು ಹತ್ತಕ್ಕೆ ತುಂಬ ಕಷ್ಟ. ನೋಡಿ ಹೆಂಗೈತೆ. ಶಿವಪ್ಪನ ನೆನ್ಸ್ಕೊಂಡು ಹತ್ತು ತರ್ಬೋದು. ಇದರಲ್ಲಿ ತುಂಬ ಯಾವುದು ಕಷ್ಟ ಅಂದರೆ ಫಸ್ಟ್ನೇ ಬೆಟ್ಟನೇ ತುಂಬ ಕಷ್ಟ. ಅದತ್ತು ಬಂದರೆ ಇದು ಏನಿಲ್ಲ, ಸ್ವಲ್ಪ ಈಸಿನೇ. ಸೆಕೆಂಡ್ನೇ ಬೆಟ್ಟನೂ, ಇದು 3ನೇ ಬೆಟ್ಟ ಸ್ಟಾರ್ಟಿಂಗ್ ಅಂತೆ. ವಯಸ್ಸಿನ ಹೋಯ್ತಾ ಇರುತ್ತೆ ಹಿಂಗೆ. ಫಸ್ಟ್ ಇವೆಲ್ಲ ಬರೀ ಬಂಡೆಯಾಗೇ ಇದ್ದಿದ್ದು. ಈಗ ಒಂದು ಸ್ವಲ್ಪ ವರ್ಷದಲ್ಲಿ ಈ ಥರ ಕೆತ್ತಿ ಮೆಟ್ಲು ಥರ ಮಾಡೋರು ನಮಗೆ ಬತ್ತಾದಿಗಳಿಗೆ ಹತ್ತಕ್ಕೆ. ನಾವು ಫಸ್ಟ್ನೇ ಬೆಟ್ಟದಿಂದ ಸುಮ್ಮನೆ ಹತ್ಕೊಬರೋಕ್ಕೆ ಕಂಗಾಲ ಆಯ್ತಾ ಇರ್ತೀವಿ. ಆದರೆ ಇವರು ಇಷ್ಟು ಭಾರ ಹತ್ಕೊಂಡು ನಡ್ಕೊಂಡು ಹೋಯ್ತಾರೆ. 6ನೇ ಬೆಟ್ಟ ಹಂಗೆ ಐತಂತೆ ಅಲ್ಲಿ ಗಂಟ. ಗ್ರೇಟು. 3ನೇ ಬೆಟ್ಟ ಹತ್ಕೊಂಡು ಹೋಯ್ತಾ ಇರೋದು. ದಾರಿಲಿ ಮಧ್ಯದಲ್ಲಿ ಕುಡಿಯೋಕ್ಕೆ ನೀರು ಸಿಗುತ್ತೆ. ಬೆಟ್ಟದ ಮೇಲ್ಗಡೆಯಿಂದನೇ ಫ್ರೆಶ್ ಆಗಿ ಬರ್ತಾ ಇರುತ್ತೆ. ಯಾರು ಮಿಸ್ ಮಾಡ್ದೇರೆ ಅದು ಹಿಡ್ಕೊಂಡು ಹೊಂಟೋಗ್ಬಿಡಿ. ಜಾಸ್ತಿ ಜನ ಇದ್ರೂ ಪರವಾಗಿಲ್ಲ, ನಿಂತು ಕಾಯ್ದು ಹಿಡ್ಕೊಂಡು ಹೋಗಿ. ಪಾಂಬಾಟಿ ಸಿದ್ಧರ ಗುಹೆ ಹತ್ರ ಬಂದ್ರಿ. ಪಾಂಬಾಟಿ ಸಿದ್ಧರು ಏನು ಅಂದರೆ ಆವಾಡ್ಸೋ ಸಿದ್ಧರಂತೆ ಅವರು, ಅದಕ್ಕೋಸ್ಕರ ಪಾಂಬಾಟಿ ಸಿದ್ಧರು ಅಂತ ಇಕ್ಕೋರೆ. ಬನ್ನಿ ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋಣ.
ಆಗ್ಲಿಂದ ಹತ್ತುತ್ತಾನೆ ಇದ್ದೀನಿ ನೋಡಿ, ಮುಗ್ದೇ ಇಲ್ಲ. ಅಯ್ಯೋ ಇನ್ನೂ ಅಷ್ಟೈತೆ ಮೇಲೆ, ಅರ್ಧ ದೂರ ಮುಗಿಯೋ ಥರ ಕಾಣುತ್ತೆ ನೋಡಿ, ಇಲ್ಲಿ ಮುಗಿಯೋ ಥರ ಕಾಣುತ್ತಾ. ಅಲ್ಲಿ ಮೇಲೆ ಹತ್ತಿದ ತಕ್ಷಣ ತಿರ್ಗಾ ವಾಪಸ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಥರ ಕೆಳಗಡೆಯಿಂದನೂ ಅದೇ ಥರ ಐತೆ, ನಮಗೆ ಸುಸ್ತಾಗ್ಬಿಟ್ಟಿದ್ದೀನಿ, ಹೆವಿ ಸೈಕು. ಇನ್ನು ಹತ್ತಕ್ಕೆ ಬೆಳೆದು ಸೀದಾ ಜಾಗದಲ್ಲೆಲ್ಲ ಒಂದು ಸ್ವಲ್ಪ ಹುಷಾರಾಗಿ ಬರಬೇಕು, ಇಲ್ಲಾಂದರೆ ಜಾರ್ಬಿಡುತ್ತೆ. ಮಳೆ ಬಂದಿರೋ ಟೈಮಲ್ಲಂತೂ ತುಂಬ ಜಾರ್ಬಿಡುತ್ತೆ, ಹುಷಾರಾಗಿ ನೋಡ್ಕೊಂಬನ್ನಿ. ಓಕೆ, ದಿನ ಹತ್ತಕ್ಕಿನ್ನ ತುಂಬ ಬೇಕಂತೆ ಗಾಯ್ಸ್ ಟೈಮು. ಫ್ಲಾಗ್ ಬಂದಾಗ ವಿಡಿಯೋ ಮಾಡ್ತೀನಿ ಗಾಯ್ಸ್. ಪಾಂಬಟ್ಟಿ ಸಿದ್ಧರ ಗುಹೆ ಅನ್ನಲ್ಲ, ಅದು ಬಿಟ್ಟು ಒಂದು 20 ನಿಮಿಷ ನಡ್ಕೊಂಬಂದರೆ ಇಲ್ಲೊಂದು ಕುಡಿಯೋ ನೀರು ಜಾಗ ಸಿಗುತ್ತೆ. ಇದು ಅಷ್ಟೇ, ಬೆಟ್ಟದ ಮೇಲಿಂದ ಫ್ರೆಶ್ಶಾಗಿ ಬರ್ತಾ ಇರೋದು. ಅಲ್ಲೊಂದು ಪೈಪ್ ಹಾಕಿರ್ತಾರೆ, ಯಾಕೆ ಅಂದರೆ ಅದು ನಮಗೆ ಕ್ಲೀನಾಗಿ ಇಟ್ಕೊಳ್ಳಿ ಅಂತ, ಅದಕ್ಕೋಸ್ಕರ ಮಾತ್ರ ಪೈಪ್ ಹಾಕಿರ್ತಾರೆ. ಆಮೇಲೆ ನೀವು ತಪ್ಪಾಗಿ ತಿಳ್ಕೊಬಿಟ್ಟಿರ ಪೈಪಿಂದ ಬಿಡ್ತಾರೆ ಅಂತ. ಇಲ್ಲ, ಇದು ಫ್ರೆಶ್ ನೀರು, ಕುಡೀರಿ, ಸಖತ್ತಾಗಿರುತ್ತೆ, ತುಂಬ ಕೋಲ್ಡಾಗೂ ಇರುತ್ತೆ ಗೈಸ್. ಅದು ಇವಾಗ ನೀರು ತೋರಿಸಿದ್ನಲ್ಲ, ಅದು ಬಿಟ್ಟು ಒಂದು 1/4 ಗಂಟೆ ಮೇಲೆ ನಡ್ಕೊಬಂದರೆ ಈ ಥರ ನಿಮಗೆ ಸುಂದರವಾದ ಬ್ಯೂಟಿಫುಲ್ ಆದ ಒಂದು ವ್ಯೂ ಸಿಗುತ್ತೆ. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ವಾವ್, ನೋಡಿದ್ರೆ ಹೆಂಗೈತೆ. ಇನ್ನು ನಾವು ಹೋಗ್ಬೇಕು, ಅಲ್ಲಿ ನಮ್ಮ ಮೇಲ್ಗಂಟ ಹೋಗ್ಬೇಕು. ಒಂದು 2 ಅವರ್ ಆಗುತ್ತೆ ಮೇಲೆ ಹೋಗೋಕ್ಕೆ. ಬನ್ನಿ, ಹೋಯ್ತಾ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಆದರೆ ಹತ್ತಕ್ಕಂತೂ ತುಂಬ ಕಷ್ಟ, ಸೀರಿಯಸ್ ಆಗಿ ಬೆಟ್ಟ. ಫಸ್ಟ್ ಟೈಮ್ ಅಂತೂ ಯಾರು ಬರೋಕ್ಕೆ ಹೋಗಬೇಡಿ, ಎಲ್ಲರೂ ಬೇರೆ ಬೆಟ್ಟ ಹತ್ಬಿಟ್ಟು ಟ್ರೈನಿಂಗ್ ತೊಗೊಂಡು ಒಂದು ಸ್ವಲ್ಪ ಇಲ್ಲಿ ಬರ್ರಿ, ಯಾಕಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬನ್ನಿ, ಹೋಯ್ತಾ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇನ್ನೂ ಕತ್ಲಾಗ್ಬಿಡುತ್ತೆ, ಆಮೇಲೆ ನಿಮ್ಗೇನೋ ತೋರ್ಸೋಕ್ಕಾಗಲ್ಲ. ಇಲ್ಲಿಂದ ನೋಡಿದ್ರೆ ಈಶಾ ಕಾಣಿಸುತ್ತೆ, ಅದು ಕಾಣಿಸ್ತೈತೆ ನೋಡೋ ಚಿಕ್ಕದಾಗಿ ಈಶಾ, ಚಿಕ್ಕದಾಗೇನೋ ಒಂಥರ ಕಾಣಿಸ್ತೈತಲ್ಲ, ಅದೇ ಈಶಾ ಗೈಸ್. ಮೆಟ್ಲು ಮುಗ್ದು ಇವಾಗ ಫ್ಲಾಟ್ ಬಂದೈತೆ, ಆದರೆ ಫುಲ್ಲು ಮಣ್ಣು. ಇದೂ ಹಂಗೆ ಐತೆ ಅಂದ್ಕೊಳ್ಳಿ, 70 ಡಿಗ್ರಿ. ಬೆಟ್ಟ ಹತ್ತದಾಗಿಂದ ಒಂದು ಸತಿನೂ ನಾನು ಇಳ್ದೇ ಇಲ್ಲ, ಬೇರೆ ಹತ್ತುತ್ತಾನೆ ಇದ್ದೀನಿ. ಇನ್ನು ಕೇಳಿದ್ಕಿನ್ನ ಒಂದು 2 ಅವರ್ ಆಗುತ್ತೆ ಅಂದರು. ನೋಡೋಣ, ನನಗೆ ಫೀಲಿಂಗು ಇಲ್ಲಾಂದ್ರೆ ಏನಾರು ಆಗಿದ್ರೆ ಎಲ್ಲ ಮರ್ತಾಗುತ್ತೆ. ಒಂದು ದಿವಸ 2 ದಿವಸ ಶಿವನ್ ಬರ್ತೀಲಿ, ಬಂದು ಇಲ್ಲೊಂದು ದಿವಸ ಎದ್ಬಿಟ್ಟು ನೈಟೆಲ್ಲ ಹೋಗ್ರಿ, ಚೆನ್ನಾಗಿರುತ್ತೆ. ಇನ್ನು ಹತ್ಬೇಕು ಗುರು, ತುಂಬ ಅವಾಗ್ಲಿಂದ ಹೆಂಗೆ ನಡೀತಿದ್ದೀವಿ ಅಂದರೆ ನಾವು ಆಯ್ತಲ್ಲ. ಯಾರು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಬನ್ನಿ ಹೋಗೋಣ ಹಂಗೆ. 5ನೇ ಬೆಟ್ಟ, 6ನೇ ಬೆಟ್ಟ ಅಲ್ಲಿ ಕಾಣಿಸ್ತೈತೆ ನೋಡಿ, ಅಲ್ಲಿ ಕಾಣಿಸ್ತಾ ಅದು 6ನೇ ಬೆಟ್ಟ ಅಂತ, ಇದು 5ನೇ ಬೆಟ್ಟ. ಇಲ್ಲೆಲ್ಲ ತಿರುನೀರು ಬೆಟ್ಟ ಅಂತಾರಂತ ಗೈಸ್, ಯಾಕಂದರೆ ಇಲ್ಲಿ ಮಣ್ಣೆಲ್ಲ ಹಿಂಗಂದರೆ ಹಂಗೆ ವಿಭೂತಿ ಬರೋ ಥರ ಬರ್ತಾ ಇರುತ್ತಂತ. ಅದಕ್ಕೋಸ್ಕರ ತಿರುನೀರು ಬೆಟ್ಟ ಅಂತ ತಮಿಳಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ವಿಭೂತಿ ಬೆಟ್ಟ ಅಂತಾರೆ. ಪತ್ತಿ ಅಲ್ಲಿ ಹೋಗ್ಬೇಕು. ಮೇಲೆ ಹತ್ತಿದ್ರೆ 6ನೇ ಬೆಟ್ಟ, 6ನೇ ಬೆಟ್ಟ. ಅದು ಹತ್ತಿದ್ರೆ ಕೆಳಗಡೆ ಸ್ನಾನ ಮಾಡೋ ಜಾಗ ಬರುತ್ತೆ ಗಾಯ್ಸ್. ಸ್ನಾನ ಮಾಡಿ ಆಮೇಲೆ ಶಿವಪ್ಪನ ದರ್ಶನ ಮಾಡೋಕ್ಕೆ ಹೋಗ್ಬೇಕು ಗಾಯ್ಸ್. ವೀಡಿಯೋ ನೋಡೋಕೆ ತುಂಬ ಇಂಟ್ರೆಸ್ಟಿಂಗಾಗಿ ಫನ್ನಾಗಿರುತ್ತೆ, ಯಾರು ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ஓகே பன்னி இல்லை என்று சொன்ன பின்பும் இன்றியமையாது தொல்லை தந்த போதும் எங்கள் ಈ ಥರ ಜಾಗಕ್ಕೆಲ್ಲ ಅವಾಗ ನೀವು ಬರ್ತಾ ಇರಬೇಕು. ಯಾಕೆಂದರೆ
ನಮ್ಮ ಭೂಮಿ ತುಂಬ ಸುಂದರವಾದ ಜಾಗ. ಮತ್ತು ಇಲ್ಲೆಲ್ಲ ತುಂಬ ಔಷಧಿಗೆ ಯೂಸ್ ಮಾಡೋ ಬೇರು ಗಿಡಗಳು ತೆರೋದ್ರಿಂದ ಉಸಿರಾಡ್ತೀವಲ್ಲ, ನಮಗೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ ಬೆಟ್ಟನೇ ಕಾಣಿಸ್ತಲ್ಲ, ಫುಲ್ ಮೋಡ. 6ನೇ ಬೆಟ್ಟ ನೋಡೋಕ್ಕೆ ಹಿಂಗೈತೆ. 7ನೇ ಬೆಟ್ಟ ಇನ್ನೂ ಸೈಕಂತೆ. ಅದು ಹತ್ತಕ್ಕೆ ಮಿನಿಮಮ್ ಅಂದರೂ ಒಂದು 2 ಅವರ್ ಬೇಕು ಅಂತ ಇವಾಗ ಹೋದ್ರು ಒಂದು ಅಂಕಲು. ಅವ್ರು ಹೇಳಿದ್ರು ಮಿನಿಮಮ್ ಅಂದರೂ ಒಂದು 2 ಅವರ್ ಆದ್ರೂ ಬೇಕು ಅಂದರು. ಸರಿ ಬನ್ನಿ, ಆಗಿದ್ದಾಗಲಿ ನಮ್ಮ ಶಿವಪ್ಪನ ಹೋಗ್ಬಿಟ್ಟು ನೋಡಿ ದರ್ಶನ ಮಾಡ್ಬಿಟ್ಟು ಬರೋಣ, ಓಕೆನಾ? ನೋಡಿ ಎಲ್ಲ ನಿಲ್ಕೊಂಡು ನಡ್ಕೊ ಬರ್ತಾವ್ರೆ. ಐದನೇ ಬೆಟ್ಟ 6ನೇ ಬೆಟ್ಟ ಅಷ್ಟೊಂದೇನು ಕಷ್ಟ ಇರಲ್ಲ, ಈಸಿಯಾಗೇ ಇರುತ್ತೆ. ಆದರೆ ಈ ಬೆಟ್ಟ ಹತ್ತಕ್ಕೆ ಟೀನೇಜ್ ಹುಡುಗಿರಿಗೆ ಪರ್ಮಿಷನ್ ಕೊಡಲ್ಲ. 10 ವಯಸ್ಸಿಂದ ಕೆಳಗಡೆ ಇರೋರು, 55 ವಯಸ್ಸಿಂದ ಮೇಲ್ಗಡೆ ಇರೋರು ಮಾತ್ರನೇ ಪರ್ಮಿಷನ್ ಕೊಡೋದು. ಆಮೇಲೆ ಇವೆ ಬೆಟ್ಟ ಹತ್ತುವಾಗ ನಿಮ್ಮ ಹೆಲ್ತ್ ಹೆಂಗೈತೆ ಅಂತ ಚೆಕಪ್ ಮಾಡ್ಕೊಂಡು ಬಂದು ಹತ್ತಿರಿ. ಯಾಕಂದರೆ ಇದು ಸಮುದ್ರದ ಮಟ್ಟದಿಂದ 6000 ಅಡಿ ಮೇಲಿದೆ ಅಲ್ವಾ, ಒಂದು ಸ್ವಲ್ಪ ಕಷ್ಟ ಕೂಡ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಹೆಲ್ತನ್ನು ಚೆಕಪ್ ಮಾಡ್ಕೊಂಬಂದು ಹತ್ತಿರಿ. ಆವಾಗ ನಿಮಗೂ ಸೇಫ್, ಎಲ್ಲರಿಗೂ ಸೇಫ್ ಆಗಿರುತ್ತೆ. ಇಷ್ಟು ದೂರ ಕಷ್ಟಪಟ್ಟು ಬಂದಿದ್ದು ನಾವು ಎಂತಕ್ಕಂದರೆ, ಅಲ್ಲಿ ಕಾಣಿಸ್ತೈತೆ ಒಂದು ಬೆಟ್ಟ. ಆ ಬೆಟ್ಟ ಹತ್ತಕ್ಕೆ ನಾವು ಇಷ್ಟು ದೂರ ಕಷ್ಟಪಟ್ಟು ಬಂದಿರೋದು. ನೋಡಿ ಆ ಬೆಟ್ಟ ಎಷ್ಟು ಗಂಭೀರವಾಗಿ ನಿಂತೈತಂತ. ಆರನೇ ಬೆಟ್ಟ ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಅಲ್ಲಿ ಹೋಗಿ ಫ್ರೆಶ್ ಆಗಿ ನೀರಿರುತ್ತೆ, ಸ್ನಾನ ಮಾಡಿಬಿಟ್ಟು ಶಿವಪ್ಪನ ದರ್ಶನ ಮಾಡೋಕೆ ಹೋಗೋಣ ಬನ್ನಿ. ಆ ಬೆಟ್ಟಕ್ಕೆ ಇವಾಗ ನಾವು ಹೋಯ್ತಾ ಇರೋದು. ಫೋನಲ್ಲಿ ಚಾರ್ಜಿಂಗ್ ಬೇರೆ ಸ್ವಲ್ಪನೇ ಇರೋದು, ಬೇಜಾರು ಮಾಡ್ಕೋಬೇಡಿ. ಅಲ್ಲೋಗ್ಬಿಟ್ಟು ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇಷ್ಟು ದೂರ ಕಷ್ಟಪಟ್ಟು ಬಂದಿದ್ದು ಆ ದೇವ್ರನ್ನ ನೋಡೋಕ್ಕಲ್ವಾ, ನಿಮ್ಗೆ ತೋರ್ಸೋಕ್ಕಲ್ವಾ, ಅದಕ್ಕೋಸ್ಕರನೇ ಚಾರ್ಜರ್ ಬೇರೆ ಇಲ್ಲ, ಬೇಜಾರಾಗಬೇಡಿ. ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್, ನೀರು ಹೆವಿ ಕೋಲ್ಡ್ ಇತ್ತು. ಇದೇ ಭೀಮನ್ ಕಲಿ ಉರುಂಡೆ ಅಂತಾರೆ. ಏಂತಕ್ಕಂದರೆ ಭೀಮ ಮುದ್ದೆ ಹಿಡಿತಾ ಇರುವಾಗ ಅದರಲ್ಲಿಂದ ಬಿದ್ದಿದ್ದು ಸಣ್ಣ ಪಾರ್ಟ್ ಇದು, ಅದಕ್ಕೆ ಇದೆಷ್ಟು ಭೀಮನ್ ಕಲಿ ಉರುಂಡೆ ಅಂತಾರೆ. ಇವತ್ತು ನೈಟ್ ಇಲ್ಲಿ ಸ್ಟೇ ಮಾಡೋಣ ಅಂತ ಇದ್ವಿ. ಫೋನಲ್ಲಿ ಬೇರೆ ಚಾರ್ಜಿಂಗ್ ಇರಲಿಲ್ಲ. ಇಲ್ಲ ಅಂದರೆ ಇಲ್ಲಿ ಸ್ಟೇ ಮಾಡಿ ಇನ್ನೂ ಅದ್ಭುತವಾಗಿರೋ ವ್ಯೂ ತೋರಿಸ್ತಾ ಇದೆ ನಿಮಗೆ. ಇಲ್ಲಿಂದ ನೋಡಿ ಸಖತ್ತಾಗಿದೆಯಲ್ಲ. 7ನೇ ಬೆಟ್ಟ ಹತ್ತಕ್ಕೆ ಕಷ್ಟ ಅಂತಾರೆ, ಆದರೆ ನಿಜವಾಗ್ಲೂ ಕಷ್ಟನೇ. ಮನಸ್ಸಲ್ಲಿ ಶಿವಪ್ಪನ ನೆನೆಸ್ಕೊಂಡು ಹತ್ತಿದ್ರೆ ಆ ಕಷ್ಟ ನಿಮಗೆ ಗೊತ್ತಾಗಲ್ಲ. ಫೈನಲಿ ನಾವು ರೀಚ್ ಆದ್ವಿ ಬೆಟ್ಟದ ತುದಿಗೆ. ಆ ಶಿವಪ್ಪನ ಕೈಲಾಸಕ್ಕೆ ಬಂದ್ಬಿಟ್ಟಿದ್ದೀವಿ. ನೀವು ಬೆಟ್ಟ ಹತ್ತುವಾಗ ಎಷ್ಟು ಕಷ್ಟಪಟ್ಟು ಹತ್ತಿರ್ತೀರೋ, ಇಲ್ಲಿ ಬಂದಾಗ ಅದೆಲ್ಲ ನಿಮ್ಗೊಂಚೂರು ಏನು ಅನ್ಸಲ್ಲ. ಕಷ್ಟ ಗಿಷ್ಟ ಎಲ್ಲ ಆರಾಗ್ಬಿಟ್ಟಿರುತ್ತೆ. ಸುಮ್ಮನೆ ವೀಡಿಯೋಗೋಸ್ಕರ ಇವನು ಅಂಥವನೇ ಅಂತ ಅನ್ಕೋಬೋದು. ಹಂಗೆಲ್ಲ ಇಲ್ಲ. ನೀವು ಬಂದು ನೋಡ್ಬಿಟ್ಟು ಹತ್ತಿರಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ನೆಮ್ಮದಿಯಾಗೆ ಶಿವಪ್ಪನ ದರ್ಶನ ಮಾಡ್ಕೊಂಡು ಬರೋಣ. ಎನ್ನಪ್ಪನಲ್ಲವಾ ಎಂತಾಯುಮಲ್ಲವಾ, ಎನ್ನಪ್ಪನಲ್ಲವಾ ಎಂತಾಯುಮಲ್ಲವಾ, ಪೊನ್ನಪ್ಪನಲ್ಲವಾ ಪೊನ್ನಂಬಲತ್ತವಾ, ಪೊನ್ನಪ್ಪನಲ್ಲವಾ ಪೊನ್ನಂಬಲತ್ತವಾ, ಎನ್ನಪ್ಪನಲ್ಲವಾ
ಎಂತಾಯು ಮಲ್ಲವ ನೀಯನಪ್ಪನಲ್ಲವ ನಿಂತಾಯು ಫ್ರೆಂಡ್ಸ್, ಇಲ್ಲಿಗೆ ಟ್ರೆಕ್ಕಿಂಗ್ ಎಂಡ್ ಆಗುತ್ತೆ. ಎಲ್ಲರ ಹತ್ರನೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜಾಸ್ತಿ ಜಾಗ ಕವರ್ ಮಾಡಿ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ನನ್ನ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೆಸ್ಟ್ ನಿಮಗೆ ಕೊಡ್ತೀನಿ. ಓಕೆ ಗಾಯ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಅಡ್ವೆಂಚರ್ ಆಗಿರೋ ಪ್ಲೇಸ್ಗೆ ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಈ ಸತಿ ಒಂದು ಸ್ವಲ್ಪ ಚಾರ್ಜಿಂಗ್ ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಜಾಗ ಎಲ್ಲ ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸೂಪರಾಗಿ ವಿಡಿಯೋ ತೆಗೆದು ನಿಮ್ಗೆ ತೋರಿಸ್ತೀನಿ. ಓಕೆ, ನಾನು ನಿಮ್ಮ ಸೀನಾ. ಎಲ್ಲರಿಗೂ ಬಾಯ್ ಬಾಯ್.